ಮೊದಲನೇದಾಗಿ ಕೋಟಿಯ ಕುಟುಂಬಕ್ಕೆ ಹಾಗೂ ಇಲ್ಲಿ ನಡೆದಿರುವ ಕೋಟಿಯ ಒಳ್ಳೆಯ ಮನಸ್ಸುಳ್ಳ ಎಲ್ಲ ಒಳ್ಳೆಯ ಎಲ್ಲರಿಗೂ ಕೂಡ ನಮಸ್ಕಾರ. ಚೆನ್ನಾಗಿ ಕಾಣಿಸ್ತಿದ್ಯಮ್ಮ ನೀನು. ಹೀರೋಯಿನ್ ಕೂಡ ಇದೆಲ್ಲ ಡ್ರೆಸ್ ಹಾಕೊಂಡು ಬಂದಿಲ್ಲ, ಮಿಂಚ್ತಾ ಇದೀಯ. ನಾನು ಎಲ್ಲೋ ಹೋಗಿಲ್ಲ ಕಡೆಮ, ಇಲ್ಲೇ ಇದ್ದೀನಿ. ಕೋಟಿ ಮತ್ತೆ ನನ್ನ ಚಿತ್ರ ಜೀವನದ ಮುಖ್ಯವಾದ ಸಿನಿಮಾಗಳಲ್ಲಿ ಒಂದು. ತುಂಬ ತುಂಬ ಥ್ಯಾಂಕ್ಸ್. ಮತ್ತೆ ಎಷ್ಟು ಸತಿ ಹೇಳಿದ್ದೀನೋ ಪರಂಗೆ ಗೊತ್ತಿಲ್ಲ. ಪರಂ ಒಬ್ಬ ನಿರ್ದೇಶಕರಾಗಿ ನಿಜವಾಗ್ಲೂ ಸೂಕ್ಷ್ಮ ಮನಸ್ಸುಳ್ಳ ಒಬ್ಬ ವ್ಯಕ್ತಿ ನಿರ್ದೇಶಕರಾದರೆ ಪ್ರತಿಯೊಂದು ಸಣ್ಣ ಸಣ್ಣ ವಿಚಾರಗಳನ್ನು ಸಿನಿಮಾದಲ್ಲಿ ಅಷ್ಟೇ, ಅದು ಕಾಸ್ಟ್ಯೂಮ್ ಆಗಿರಲಿ, ಮೇಕಪ್ ಆಗಿರಲಿ, ಅಥವಾ ಆರ್ಟಲ್ಲಿ ಮನೆಯಲ್ಲಿ ಇರುವಂಥ ಸಣ್ಣ ಸಣ್ಣ ವಸ್ತುಗಳಾಗಿರಲಿ, ಭಾವನೆಗಳಾಗಿರಲಿ, ಆ್ಯಕ್ಟಿಂಗಲ್ಲಿ ಏನೇ ಒಂದು ಸಣ್ಣ ಭಾವನೆ ಕ್ಯಾಪ್ಚರ್ ಮಾಡೋದ್ರಲ್ಲಿ ಕೂಡ ಅಷ್ಟೇ ಪರ್ಫೆಕ್ಟಾಗಿ ಎಷ್ಟೇ ಸರಿ ಆಗ್ತದೆ. ಅಂದರೆ ನಾನು ಪರಂಗೆ ಹೇಳ್ತೀನಿ, ಮಗು ಥರ ಹಠ ಮಾಡ್ತಾರೆ, ಅದು ಸತ್ಯ. ಬಟ್ ನಗು ಯಾವಾಗಲೂ ಖಂಡಿತ ಇರುತ್ತೆ. ಅದು ಯಾವಾಗ ನಿಮ್ಗೆ ಕೋಪಿಷ್ಟ ಆಗಿದ್ದು ನಾನು ನಿಜವಾಗ್ಲೂ ನೋಡಿಲ್ಲ. ಅದೇನಾಗುತ್ತೆ ಗೊತ್ತಾ, ನಮ್ಮ TRP ಬರೋ ದಿವಸದ ಇಂಟರ್ವ್ಯೂ ಕೇಳಿರ್ತೀನಿ, ಅವ್ರಿಗೆ TRP ಟೆನ್ಷನ್ ಇದ್ದಾಗ ಅವ್ರು ಪೋಸ್ಟ್ಪೋನ್ ಮಾಡಿ ಬೈದ್ಬಿಡ್ತಾರೆ ಇಂಟರ್ವ್ಯೂ ಕೇಳಿದ್ರೆ. TRPಗೂ ಒಂದು ಭಾವನೆಗಳಿಗೂ ನಾನು ವ್ಯತ್ಯಾಸ ನೋಡಲೇ ಇಲ್ಲ. ಯಾಕಂದರೆ ಗೆದ್ದಾಗಲೂ ಬರೋಕ್ಕೆ ಹಾಗೆ ಇರ್ತಾನೆ, ಒಂಥರ ಬೇಜಾರಾದಾಗಲೂ ಹಾಗೆ ಇರ್ತಾನೆ. ನಾನು ಅಫ್ಕೋರ್ಸ್ ಹಠ ಇದೆ, ನಾನು ಅದು ಮಾತ್ರ ಸತ್ಯ. ಏನಾದರೂ ಬೇಕು ಅಂದರೆ ಅದು ಬೇಕು. ಅಂದರೆ ಕಲಾವಿದರಿಂದ ಪಾತ್ರ ಮಾಡಬೇಕಾದ್ರೆ, ಅಭಿನಯ ಮಾಡಬೇಕಾದ್ರೆ ಅಮ್ಮ ಇದು ಬೇಕು ಅಂತ ಕೇಳುವಂಥ ಆ ಥರ ನಿರ್ದೇಶಕರಿದ್ದಾಗ ನಮಗೂ ಕೂಡ ಇನ್ನೂ ಹೆಚ್ಚು ಏನಾದ್ರು ಮಾಡಬೇಕು, ಇನ್ನೇನೋ ಡಿಫ್ರೆಂಟಾಗಿ ಮಾಡಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ. ಮತ್ತು ಇಡೀ ಪ್ರೊಡಕ್ಷನ್ ಟೀಮ್ ನಿಜವಾಗ್ಲೂ ಇಟ್ ವಾಸ್ ವೆರಿ ಆರ್ಗನೈಸ್ಡ್. ಎಲ್ಲಿಯೂ ಕೂಡ ಪ್ರೊಡಕ್ಷನ್ ಟೀಮಿಂದ ಎಲ್ಲಿಯೂ ಒಂದು ಸಣ್ಣ ಸಮಸ್ಯೆ ಕೂಡ ಆಗಲಿಲ್ಲ. ತುಂಬ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಇಡೀ ಟೀಮ್ಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಅಸಿಸ್ಟೆಂಟ್, ಅಸೋಸಿಯೇಟ್, ಕ್ಯಾಮ್ರಾಮನ್, ಎಲ್ಲ ಟೆಕ್ನಿಷಿಯನ್ಗಳು ಕೂಡ ತುಂಬ ತುಂಬ ಥ್ಯಾಂಕ್ಸ್ ಹೇಳಬೇಕು. ಆ್ಯಂಡ್ ಆರ್ಟಿಸ್ಟ್ ಎಲ್ಲರೂ. ಮೊದಲನೇದಾಗಿ ಧನಂಜಯ ಅಫ್ಕೋರ್ಸ್ ನಾನು ಯಾವಾಗ ಹೇಳ್ತಿರ್ತೀನಿ, ಅವ್ರ ಜೊತೆ ಆ್ಯಕ್ಟ್ ಮಾಡೋದು ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ ಸೇಮೇ ಆಗಿರುತ್ತೆ. ಯಾಕಂದರೆ ಒಂದೇ ಭಾವನೆ ಹಂಚ್ಕೊಳ್ತೀವಿ. ಆದರೆ ಇದು ನಮ್ಮ ಹ್ಯಾಟ್ರಿಕ್ ಕಾಂಬಿನೇಷನ್. ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀನಿ ಈ ಪಿಕ್ಚರಲ್ಲಿ ಕೂಡ ನಮ್ಮ ಕಾಂಬಿನೇಷನ್ ತುಂಬ ಚೆನ್ನಾಗಿ ಆಗುತ್ತೆ ಅಂತೇಳಿ. ಹಾಗೆ ಹೀರೋಯಿನ್ ಜೊತೆ ಹೆಚ್ಚು ಸೀನ್ಗಳಿಲ್ಲ, ಆದರೂ ಲಾಸ್ಟ್ ಸೀನ್ ಚೆನ್ನಾಗಿತ್ತು. ಬಟ್ ಚೆನ್ನಾಗಿ ಕಾಣಿಸ್ತಾಳೆ ಮೊದಲಾಗಿ. ಮತ್ತು ಅವರಿಬ್ಬರು ನನ್ನ ಮಕ್ಕಳಿಗೆ ಇಬ್ಬರಿದ್ದಾರೆ. ಅವರು ವೆರಿ ವೆರಿ ಕ್ಯೂಟ್ ಆ್ಯಂಡ್ ವೆರಿ ಟ್ಯಾಲೆಂಟೆಡ್. ತುಂಬ ಖುಷಿ ಅನಿಸಿ. ಇಡೀ ಫ್ಯಾಮಿಲಿ ನಮಗೆ ನಿಜವಾಗ್ಲೂ ಫ್ಯಾಮಿಲಿ ಥರ ಬಾಂಡಿಂಗ್ ಆಗೋಗಿತ್ತು. ದಿನ ಶೂಟಿಂಗು ಮತ್ತು ಹೋಗ್ಬೇಕಾದ್ರೆ ಅದೇ ಬಾಂಡಿಂಗಲ್ಲಿತ್ತು. ಅದಾದಮೇಲೆ ರಮೇಶ್ ಚಂದ್ರ ನಾನು ಅವತ್ತು ಹೇಳಿದೆ, ಅವನೊಂದು ಅಪಿಯರೆನ್ಸೇ ಸಾಕು, ಗೆಟಪ್ ಒಂದು ಶಾರ್ಟಿಂಗ್ ಬಂದರೆ ಸಾಕು, ಸೂಪರ್ ಕಾಣಿಸ್ತೀಯ ರಮೇಶ. ಅಂಡ್ ಬೇರೆ ಗೆಟಪ್ ಬಂದಿದ್ದಾರೆ ನೋಡಿದ್ದಾರೆ. ಇಲ್ಲ, ಇತ್ತೀಚೆಗೆ ಹೀಗೆ ಬರ್ತಾನೆ ನಾನು. ಅದೇ ಶ್ರುತಿಗೆ ನಾವು ಥ್ಯಾಂಕ್ಸ್ ಹೇಳ್ಬೇಕು. ಆ್ಯಕ್ಚುಲಿ ಇಷ್ಟೊಂದು ಡ್ರೆಸ್ ಸೆನ್ಸ್ ಎಲ್ಲ ಇವನಿಗೆ ಇರಲಿಲ್ಲ. ಬಹುಶಃ ಅದನ್ನು ಶ್ರುತಿಯಿಂದಲೇ ಆಗಿರೋದು ಅಂತ ನಾನು ಭಾವಿಸ್ತೀನಿ. ಅವಳು ಶ್ರುತಿ ನಾಯ್ಡು ನಾನು ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ಇನ್ನೆಲ್ಲರೂ. ಆಮೇಲೆ KRG ನೀನು ಹೇಳಿದೆ ಅಲ್ಲ, ನಾನು ಲಕ್ಕಿ ಚಾರ್ಮಾಗೆ. KRG ಕೂಡ ಅವರಿಬ್ಬರು, ಕಾರ್ತಿಕ್ ಮತ್ತು ಯೋಗಿ ಇಬ್ಬರು ಲಕ್ಕಿ ಚಾರ್ಮ್. ಅವ್ರು ಯಾವುದೇ ಸಿನಿಮಾ ಮಾಡಿರಲಿ ಅದು ನಮ್ಮ ಸಿನಿಮಾ ಅಂತ ಹೇಳಿ ಒಂದು ರೀತಿಯಾಗಿ ಹೃದಯಕ್ಕೆ ಮನಸ್ಸಿಗೆ ಹತ್ತಿರ ತಗೊಂಡು ಕೆಲಸ ಮಾಡ್ತಾರೆ. ಅಫ್ಕೋರ್ಸ್ ನೀವು ಈ ಚಿತ್ರಕ್ಕೆ ದೊಡ್ಡ ಶಕ್ತಿಯಾಗಿ ಬಂದಿದ್ದೀರಿ. ತುಂಬ ತುಂಬ ಥ್ಯಾಂಕ್ಸ್. ಹಾಗೆ ನನ್ನೆಲ್ಲ ಸಿನಿಮಾ ಪತ್ರಕರ್ತರುಗಳಿಗೂ ಕೂಡ ಇವತ್ತು ನೋಡುವಂಥ ಒಂದು ಸುಯೋಗ ಸಿಕ್ತು. ಇದು ಟ್ರೈಲರ್ ನಾನು ಧನಂಜಯ್ಗೆ ಕೇಳ್ತಿದ್ದೆ, ಈ ಟೀಸರ್ಗೂ ಟ್ರೈಲರ್ಗೂ ಏನು ಡಿಫ್ರೆನ್ಸು ನನಗಿದು ಗೊತ್ತಾಗಲ್ಲ. ಟೀಸರ್ ಚಿಕ್ಕದಾಗಿರುತ್ತೆ, ಟ್ರೈಲರ್ ದೊಡ್ಡದಾಗಿರ್ತದೆ, ಸಮಯ ಅಂತ ಹೇಳಿದ್ರು. ಅದೇ ಯಾಕಂದರೆ ನಮಗೆಲ್ಲ ಇದೆಲ್ಲ ನಮ್ಗೆ ಗೊತ್ತಿರಲಿಲ್ಲ. ಟೀಸರ್ ಅಂದರೆ ಈಗಂತೂ ತುಂಬ ಈ ಥರದ್ದು ಈವೆಂಟ್ಸು ಜಾಸ್ತಿ ಆಗುತ್ತೆ. ನೀವು ಆವಾಗ ಭೇಟಿ ಮಾಡ್ತಾ ಇರ್ಬೋದು ಈ ಥರದ್ದು ಒಂದೊಂದು ಕಾರಣಗಳನ್ನ ಇಟ್ಕೊಂಡು. ಬಟ್ ತುಂಬ ತುಂಬ ಥ್ಯಾಂಕ್ಸ್. ನನಗೆ ಗೊತ್ತು ನೀವೆಲ್ಲರೂ ಪರಂ ನಿಮ್ಮ ಕುಟುಂಬದವನು, ಮೊದಲು ನಿಮ್ಮಿಂದಲೇ ಜೀವನನ ಸ್ಟಾರ್ಟ್ ಮಾಡಿದವರು. ಅದಕ್ಕೋಸ್ಕರ ಪರಂಗೆ ಯಾವಾಗಲೂ ಜೊತೆಯಾಗಿರ್ತೀರಿ, ಅವ್ರಿಗೆ ಶಕ್ತಿ ಕೊಡ್ತೀರಿ, ಬೆಂತಟ್ತೀರಿ ಅಂತ ಗೊತ್ತು. ಈ ಪಿಕ್ಚರ್ ರಿಲೀಸ್ ಆದಮೇಲೆ ಖಂಡಿತವಾಗ್ಲೂ ನೀವೆಲ್ಲರೂ ಮೆಚ್ಕೊಳ್ತೀರಿ. ನೀವಷ್ಟೇ ಅಲ್ಲ, ನಿಮ್ಮಿಂದ ಕರ್ನಾಟಕ ಜನತೆಗೆ ಇನ್ನಿಷ್ಟು ಬ್ರಿಡ್ಜ್ ಆಗಿ ಕೆಲಸ ಮಾಡ್ತೀರಿ. ಇದು ದೊಡ್ಡ ಯಶಸ್ವಿ ಆಗಬೇಕು ಈ ಚಿತ್ರ. ಹಾಗೆ ಈ ಪ್ರೊಡಕ್ಷನ್ ಜಿಯೋ ಅವರು ವೆರಿ ಕಮಿಟೆಡ್ ಪ್ರೊಡ್ಯೂಸರ್ಸ್, ಅವರಿಗೂ ಮತ್ತು ಈ ಸಂಸ್ಥೆಯಿಂದ 10 ಚಿತ್ರಗಳು ಬೇಗ ಅಂದರೆ ಥಿಯೇಟ್ರಿಗೆ ಸಿನಿಮಾ ಇಲ್ಲ ಅಂತಾರಲ್ಲ, ಆ ಥರ ಆದರೆ ಬೇಗ ಸಿನಿಮಾಗಳು ಆಗಬೇಕು ಅಂತ ಕೇಳ್ಕೊಂಡು ಆಲ್ ದಿ ಬೆಸ್ಟ್.
ಥ್ಯಾಂಕ್ ಯು ಧರ್ಮ, ಥ್ಯಾಂಕ್ ಯು ವೆರಿ ಮಚ್. 14ನೇ ತಾರೀಕು ನಿಮ್ಮನ್ನ ಇಡೀ ಕಲಾವಿದರನ್ನ ಥಿಯೇಟರ್ ಅಲ್ಲಿ ಕಣ್ತುಂಬಿಕೊಡೋದಕ್ಕೆ ನಾನು ಕಾತುರದಿಂದ ಕಾಯ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಧರ್ಮ. ಥ್ಯಾಂಕ್ ಯು ಜಾನ್ವಿ, ಥ್ಯಾಂಕ್ಸ್. ನೀನೇನೋ ಇದು ಪ್ರಶ್ನೆ ಬರ್ಕೊಂಡು ಇಟ್ಕೊಂಡಿದ್ದೀನೋ. ಥ್ಯಾಂಕ್ ಯು ಅಮ್ಮ.